ಸಂಗಪ್ಪ ಅನ್ನೋ ಈ ಕ್ಯಾರೆಕ್ಟರ್ ನ ಬಿಜೆಪಿ ಯಾರು ಅಂತ ಹೇಳಿ ಪರಿಗಣಿಸಿದೆ, ಯಾರು ಅಂತ ಹೇಳಿ ಪರಿಗಣಿಸಿ ಈ ಆಡ್ಗೆ ಜೊತೆಗೆ ಈ ಸಂಗಪ್ಪ ಅನ್ನೋ ಕ್ಯಾರೆಕ್ಟರ್ಗೆ ವಿರೋಧ ವ್ಯಕ್ತಪಡಿಸಿತು ಸೆಷನ್ ಅಲ್ಲಿ. ಮೊದಲನೇದಾಗಿ ಈ ಕಾಂಗಪ್ಪ ಪಕ್ಷದ ಸರ್ಕಾರ, ಈ ಕಾಂಗಪ್ಪ ಪಕ್ಷದ ಸರ್ಕಾರ ಪಾಯಿಂಟ್ ಮಾಡ್ತಾ ಇರೋದು ರಿಪಬ್ಲಿಕ್ ಕನ್ನಡದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಮುಂದುವರಿಸಿ. ಎಸ್, ನಾನೇ ಹೇಳ್ತಾ ಇರುವಂತದ್ದು ಈ ಕಾಂಗಪ್ಪ ಪಕ್ಷದ ಸರ್ಕಾರ ಏನಿದೆ ಇವತ್ತು ಟ್ರೋಲ್ ಪೇಜ್ಗಳಿಗಿಂತನೂ ಕೀಳಾಗಿ ಇಷ್ಟೊಂದು ಆಡ್ ಗಳನ್ನ ಕೊಡುವ ಮೂಲಕ ಒಂದು ಸರ್ಕಾರದ ಶಿಷ್ಟಾಚಾರ ಹಾಗೂ ಇಲಾಖೆಯ ಒಂದು ಮಾನ ಮರ್ಯಾದೆಯನ್ನ ಗಾಳಿಗೆ ತೂರಿದೆ ಅಂತ ಹೇಳಕ್ ಬಯಸ್ತೀನಿ. ನಂಬರ್ 1. ನಂಬರ್ 2, ಗಾಂಧೀಜಿಯವರನ್ನ ಡಿಪಿಕ್ಷನ್ ಮಾಡಿ ಗಾಂಧೀಜಿಯವರು ಹೇಳದೇ ಇರುವಂತಹ ಶಬ್ದಗಳನ್ನ ಅಲ್ಲಿ ತುರುಕುವ ಮೂಲಕ ಗಾಂಧೀಜಿಯವರ ಚಿಂತನೆಗಳಿಗೂ ಕೂಡ ಇವರು ಅಪಮಾನ ಮಾಡಿದ್ದಾರೆ. ಇನ್ನೊಂದು, ಇದು RDPR ಇಲಾಖೆಯ ಕೆಳಗಡೆ ಅವರು ಇದನ್ನು ಕೊಟ್ಟಿದ್ದಾರೆ, ಏನು ಆಡ್ ಅನ್ನ ಕೊಟ್ಟಿದ್ದಾರೆ. ಇವರು RDPR ಇಲಾಖೆಯಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ, ಏನೇನು ಪ್ರಗತಿಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಏನೇನು ಇಲಾಖೆಯ ಸಾಧನೆಗಳು ಅನ್ನುವಂಥದ್ದನ್ನು ಕೊಟ್ಟಿದ್ರೆ ಇಡೀ ರಾಜ್ಯದ ಜನರು ಖುಷಿ ಆಗ್ತಿದ್ರೇನು. ಆದರೆ ಎಲ್ಲೋ ಒಂದ್ ಕಡೆ ಈ ರಾಜ್ಯದ ಜನರ ಬೆವರಿನ ಟ್ಯಾಕ್ಸ್ ನ ಹಣವನ್ನ ಈ ರೀತಿ ಆಡ್ ಗಳನ್ನು ಕೊಡುವ ಮೂಲಕ ಪೋಲ್ ಮಾಡಿ ಈ ಒಂದು ಸರ್ಕಾರ ರಾಜ್ಯದ ಜನತೆಯ ಒಂದು ನಂಬಿಕೆಗೂ ಕೂಡ ದೊಡ್ಡ ದ್ರೋಹವನ್ನ ಮಾಡಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದಾಗಿ ಈ ಸರ್ಕಾರ ಹಾಗೂ RDPR ಇಲಾಖೆ, RDPR ಮಿನಿಸ್ಟರ್ ಕೂಡ ಅವರು ಕ್ಷಮೆ ಕೇಳಬೇಕು ಅಂತ ಹೇಳ್ಕೊಂಡು ನಾನು ಈ ಮೂಲಕ